ಹೊರಪಡಿಸಿದ್ರೆ ರೈತರ ಬೆಳೆಗೆ ನೀರು ಬಿಡ್ತಾ ಇಲ್ಲ, ಮತ್ತೆ ಶುಗರ್ ಫ್ಯಾಕ್ಟರಿ ಓಪನ್ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಶುಗರ್ ಫ್ಯಾಕ್ಟರಿಯಲ್ಲಿ 30,000 ಟನ್ ಅನ್ನ ಕ್ರಶಿಂಗ್ ಮಾಡಿದೀವಿ. ಈಗ ಏನಾಗಿದೆ, 4 ಶುಗರ್ ಫ್ಯಾಕ್ಟರಿ ಮಂಡ್ಯದಲ್ಲಿದೆ. ನಾವು ಸರ್ಕಾರಿ ಸ್ವಾಮ್ಯದಕ್ಕೆ 5 ಇದೆ, ಸರ್ಕಾರಿ ಸ್ವಾಮ್ಯಕ್ಕೆ ಕೊಡಬೇಕು ಅಂತೇಳಿ ಆರ್ಡರ್ ಮಾಡಿದೀವಿ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಮೊದಲೆಲ್ಲ ಅವರು ಈ ಖಾಸಗಿಯವ್ರು ಏನ್ ಕಬ್ಬು ತಗೋತಾ ಇದ್ರು ಅವರು ಎತ್ಕಡ್ತಾ ಇದ್ದಾರೆ ರೈತರನ್ನ. 140 ಬ್ಯಾಚ್ ಬಿಟ್ಟು ಕಬ್ಬನ್ನ ಕ್ರಶಿಂಗ್ ಮಾಡ್ತಾ ಇದೀವಿ. ನಾನು ದಿಶಾ ಸಭೆಯಲ್ಲಿದ್ದೆ. ಕುಮಾರಸ್ವಾಮಿ ಅವರು ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡ್ರು, ಆಚೆ ಬಂದು ಉಲ್ಟಾ ಹೇಳಿದ್ರು. ನಾವೇನ್ ಮಾಡೋದು ಅದಕ್ಕೆ? ಈಗ ತಮಿಳ್ನಾಡಿಗೆ ಹೋಗೋದು ನದಿ, ಅದು ನದಿಯಲ್ಲಿ ಹರ್ಕೊಂಡು ಹೋಗೋದು, ರೈತರಿಗೆ ಬರೋದು ಕಾಲುವೆಯಲ್ಲಿ ಬರೋದು. ನೀವು ಎಷ್ಟೇ ನೀರು ಬಿಟ್ರು ಹುಲಿಕೆರೆ ಬುಗ್ಗ ಅಂತ ಒಂದಿದೆ, ಅಂಡರ್ ಗ್ರೌಂಡ್ ಅಲ್ಲಿ ಬರೋದು. 3,000 ಕ್ಯೂಸೆಕ್ಸ್ ನೀರು ಮಾತ್ರನೇ ಆಚೆಗೆ ಡಿಸ್ಚಾರ್ಜ್ ಆಗಲ್ಲ. ಈಗ 2,800 ಆಗಿದೆ. ಪ್ರತಿಯೊಂದಕ್ಕೂ ನೀರು ಬಿಡ್ತಾನೆ ಇದ್ದಾರೆ. ಯಾವತ್ತು ಸ್ಟಾರ್ಟ್ ಮಾಡಿದ್ದಾರೆ, ಜುಲೈ ಫಸ್ಟ್ ವೀಕ್ ಅಲ್ಲಿ, ಇವತ್ತವರೆಗೂ ನೀರು ನಿಲ್ಲಿಸಿಲ್ಲ. ಎಲ್ಲಾರ್ಗೂ ಬರ್ತಾ ಇದೆ. ಏನಾಗುತ್ತೆ, ಇಮಿಡಿಯೇಟ್ಲಿ ಕೆರೆ ತುಂಬಿಡ್ಬೇಕು, ಅಲ್ಲಿ ಸಮುದ್ರ ತರ ಹೋಗಿದೆಯಲ್ಲ ಅಂತ. ಅದು ನದಿ ಹರ್ಕೊಂಡು ಹೋಗೋದು, ಬಂಗಾಳ ಕೊಲ್ಲಿಗೆ ಸೇರೋದಕ್ಕೆ ಮೆಟ್ಟೂರು ಡ್ಯಾಮ್ ಕಟ್ಕೊಂಡಿದ್ದಾರೆ. ನಮ್ದು ಕಾಲುವೆಯಲ್ಲಿ ಬರೋದು. ಇದನ್ನ ಅರ್ಥ ಮಾಡ್ಕೊಬೇಕು. ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರಿಗೂ ವಿಚಾರ ಗೊತ್ತಿದೆ. ರಾಜಕೀಯವಾಗಿ ಮಾತಾಡಿದಾಗ ನಾವೇನು ಅದಕ್ಕೆ ಆನ್ಸರ್ ಮಾಡೋದಕ್ಕಾಗಲ್ಲ. ಅವ್ರಿಗೂ ಗೊತ್ತಿದೆ ವಿಚಾರ. ಅವ್ರಿಗೂ 2,500 ಕ್ಯೂಸೆಕ್ಸೇ ಡಿಸ್ಚಾರ್ಜ್ ಆಗೋದು, ಇಷ್ಟೇ ಅರಿಯಕ್ಕಾಗೋದು, ಹಿಂಗೆ ಆಗೋದು. ನಮ್ಮ ಪ್ಲಾನು ಒಂದು ಕೆರೆ ತುಂಬಿದ ಮೇಲೆ, ಕೋಡಿ ಬಿದ್ಮೇಲೆ ಇನ್ನೊಂದು ಕೆರೆ ತುಂಬೋದು. ಒಂದೇ ಸರಿ 10 ಕೆರೆಗೆ ನೀರು ಹೋಗೋ ಥರ ಎಲ್ಲೂ ಕಾಲುವೆ ಇಲ್ಲ. ಇದು 100 ವರ್ಷದಿಂದ ಇರೋ ಕಾಲುವೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಆದರೆ ರಾಜಕೀಯವಾಗಿ ಮಾತಾಡ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಧನ್ಯವಾದಗಳು.